ತಟದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ದಿನದ ಉತ್ಖನನಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ನಾಲೆಘಟ್ಟದ ಬಳಿಯ 11ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. 11, 12, 13 ಗುರುತಿಸಿದಂತಹ ಈ ಸ್ಥಳಗಳಲ್ಲಿ ಇವತ್ತು ಶೋಧ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ನಿಗೂಢ ವ್ಯಕ್ತಿ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಶೋಧದಲ್ಲಿ ದೊಡ್ಡ ಸಾಕ್ಷ್ಯ ಸಿಗುತ್ತಾ? 10ರವರೆಗೂ ಕೂಡ ಆತ ಹೇಳಿದಂತ ಜಾಗದಲ್ಲಿ ಅಗೆದಾಗ ಕೇವಲ ಒಂದು ಜಾಗದಲ್ಲಿ ಮಾತ್ರ ಎಲುಬು ಪತ್ತೆಯಾಗಿತ್ತು. ಇನ್ನುಳಿದಂತೆ ಯಾವ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇವತ್ತು 11, 12, 13 ಈ 3 ಸ್ಥಳಗಳನ್ನ ಗುರುತಿಸಿದ್ದಾರಲ್ಲ, ಆ 3 ಸ್ಥಳಗಳಲ್ಲಿ ಅಗೆದಾಗ ಏನಾದ್ರೂ ಸಿಕ್ಕಿದ್ರೆ ಇನ್ನಷ್ಟು ಈ ಪ್ರಕರಣಕ್ಕೆ ತಿರುವು ಸಿಕ್ಕಂಗಾಗುತ್ತೆ. ಆತ ಹೇಳಿದ್ದು ಸತ್ಯ ಅನ್ನೋದು ಸಾಬೀತಾಗುತ್ತೆ. ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿಗಳು ಇಬ್ಬರು, ನಮ್ಮ ಆಂಕರ್ ನಾಗೇಂದ್ರ ಬಾಬು ಹಾಗೆ ಸೀನಿಯರ್ ರಿಪೋರ್ಟರ್ ಅಭಿಷೇಕ್ ಇಬ್ಬರೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ನಾನು ಅಭಿಷೇಕ್ ಮಾತಾಡ್ತೀನಿ. ಅಭಿಷೇಕ್, ತಾವೀಗ ಯಾವ ಸ್ಪಾಟ್ನಲ್ಲಿದ್ದೀರಿ? ತಮಗಲ್ಲಿ ಕಾರ್ಯಾಚರಣೆ ಭಾಗವಾಗಿ ಅಲ್ಲಿ ಅಧಿಕಾರಿಗಳು, ಅಲ್ಲಿ ಸಿಬ್ಬಂದಿ ಯಾರ್ಯಾರಿದ್ದಾರೆ? ಎಷ್ಟು ಗಂಟೆಗೆ ಈ ಉತ್ಖನನ ಕಾರ್ಯ ಮತ್ತೆ ಆರಂಭ ಆಗುತ್ತೆ? ರಂಜಿತ್, ಈ ಸದ್ಯ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸುತ್ತ ಇರುವಂತಹ SIT ಆಫೀಸ್ನ ಕಚೇರಿ ಆವರಣದಲ್ಲಿ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಈಗ 10:01 ಆಗಿರುವಂತದ್ದು. ಸುಮಾರು 10:45ರಿಂದ 11 ಗಂಟೆ ಒಳಗಡೆ ಈ ಅನಾಮಧೇಯ ವ್ಯಕ್ತಿ ತನ್ನ ವಕೀಲರ ಜೊತೆ ಇಲ್ಲಿಗೆ ಆಗಮಿಸ್ತಾನೆ. ಅಷ್ಟರಲ್ಲಾಗಲೇ ಈಗ ದಯಾಮರ್ ಅವರು, IPS ಅಧಿಕಾರಿಯಾದಂತಹ ದಯಾಮರ್ ಅವರು ಬಂದಿದ್ದಾರೆ. ಸೋಕೋ ಟೀಮ್ನ ಸಿಬ್ಬಂದಿ ಬಂದಿರುವಂತದ್ದು. ಈ ಸದ್ಯ ಮಟ್ಟಿಗೆ ಅಧಿಕಾರಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಒಂದಾದ್ಮೇಲೆ ಒಂದು ತಂಡ ಬರ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಅಧಿಕಾರಿಗಳ ತಂಡ ರೆಡಿ ಆಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಇಲ್ಲಿಂದ ಹೊರಟರು ಕೂಡ 15 ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಕಾಡಿನ ಪ್ರದೇಶಕ್ಕೆ ಈ ಒಂದು ತಂಡ ತಲುಪುತ್ತೆ. ಅದಾದ ನಂತರ ಒಂದು ಟೈಮ್ ಲೈನ್ ನೋಡೋದಾಯ್ತು ಅಂದ್ರೆ ಅರೌಂಡ್ 11:40 ವೇಳೆಗೆ ಉತ್ಖನನ ಕೆಲಸ ಪಾಯಿಂಟ್ ನಂಬರ್ 11, 12, 13ರಲ್ಲಿ ಇವತ್ತು ನಾವು ನಿರೀಕ್ಷೆ ಮಾಡಬೇಕಾಗಿರುವಂತದ್ದು. ಒಂದ್ ವೇಳೆ ಪಾಯಿಂಟ್ ನಂಬರ್ 11ರಲ್ಲೇ ಅಸ್ಥಿಪಂಜರದ ಕುರುಹು ಸಿಕ್ತು ಅಂದ್ರೆ ಇಡೀ ದಿನ ಅಲ್ಲಿಯೇ ಕಂಟಿನ್ಯೂ ಆಗುತ್ತೆ. ಇಲ್ಲವಾದಲ್ಲಿ 12 ಹಾಗೂ 13ಗೆ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುವಂತದ್ದು. ಎಲ್ಲವೂ ಕೂಡ ಈ 11, 12, 13 ಕೇವಲ 100 ಮೀಟರ್ಗಳ ಅಂತರದಲ್ಲಿ ಇರೋದ್ರಿಂದ ಇವತ್ತಿನ ಕಾರ್ಯಾಚರಣೆಗೆ ಒಂದಿಷ್ಟು ಮಳೆ ಅಡ್ಡಿ ಆದ್ರೂ ಕೂಡ ಇವತ್ತು ಅಥವಾ ನಾಳೆ ಒಳಗಡೆ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಬೇಕು ಅಂತ SIT ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಒಂದು ವೇಳೆ 13 ಅಂದ್ರೆ 11ರಿಂದ 13ನೇ ಪಾಯಿಂಟ್ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅದಾದ ನಂತರ ಈತನನ್ನ ನಾರ್ಕೋ ಅನಾಲಿಸಿಸ್ ಆಗಿರ್ಬೋದು, ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಕಲ್ಲೇರಿಯ ಪ್ರಕರಣವನ್ನ ಆತ ಏನು ಮೆನ್ಷನ್ ಮಾಡಿದ ಪತ್ರದಲ್ಲಿ ಆ ಒಂದು ಪಾಯಿಂಟ್ ನಲ್ಲೂ ಕೂಡ ಎಕ್ಸ್ಕವೇಟ್ ಮಾಡೋದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅಧಿಕಾರಿಗಳು ಈ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಅಲ್ಲೂ ಕೂಡ ಎಕ್ಸ್ಕವೇಟ್ ಮಾಡುವಂತ ನಿರೀಕ್ಷೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ಹೊಂದಿರುವಂತದ್ದು. ಯಾವಾಗ ಪಾಯಿಂಟ್ ನಂಬರ್ 1ರಿಂದ 10ರವರೆಗೂ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಈ ಒಂದು ಅಸ್ಥಿಪಂಜರಾದ ಕುರುಹುಗಳು ಸಿಕ್ಕಿತ್ತು. ಈ ಸದ್ಯ ಮಟ್ಟಿಗೆ ಶನಿವಾರದ ಅಪ್ಡೇಟ್ ಅಂದ್ರೆ ಜಯಂತ್ ಎಂಬ ಸಾಮಾಜಿಕ ಕಾರ್ಯಕರ್ತ ಸುಮಾರು 15 ವರ್ಷಗಳ ಹಿಂದೆ ನಾನು ಕೂಡ ಅನಾಮಧೇಯ ಶವವನ್ನ ಅಂದ್ರೆ ಸುಮಾರು 15 ವರ್ಷದ ಬಾಲಕಿಯ ಅನಧಿಕೃತವಾಗಿ ಹೂತು ಹಾಕಿರೋದಕ್ಕೆ ನಾನು ಸಾಕ್ಷಿದಾರನಾಗಿದ್ದೇನೆ, ನಾನು ಅದನ್ನು ನೋಡಿದ್ದೇನೆ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು. ಶನಿವಾರ ಅವರು ದೂರು ಕೊಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೋಮವಾರ ಬೆಳಿಗ್ಗೆ ಸುಮಾರು 10 ಗಂಟೆಗೆ ಬಂದು ಆ ದೂರನ್ನ ನೀಡುವಂತೆ ತಿಳಿಸಲಾಗಿತ್ತು. ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಜಯಂತ್ ಅವರು ಬರಬೇಕಿರುವಂತದ್ದು. ಒಂದು ವೇಳೆ ಅವರು ಕೊಟ್ಟಂತ ದೂರನ್ನ SIT ಪರಿಗಣನೆಗೆ ತೆಗೆದುಕೊಂಡಲ್ಲಿ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಯಾಕೆ 15 ವರ್ಷಗಳ ಕಾಲ ಇದನ್ನ ಮರೆಮಾಚಲಾಗಿತ್ತು ಅಥವಾ ಯಾರಿಗೂ ತಿಳಿಸಿರಲಿಲ್ಲ, ಯಾಕೆ ದೂರನ್ನ ಕೊಟ್ಟಿರಲಿಲ್ಲ, ಅನೇಕ ಆಯಾಮಗಳಲ್ಲಿ ಕೇಳಲಾಗುತ್ತೆ. ಅದಾದ ನಂತರ ಒಂದು ವೇಳೆ ಇವರು ದೂರು ಕೊಟ್ಟು ಪೊಲೀಸರು ತೆಗೆದುಕೊಂಡಿಲ್ಲ ಅಂದ್ರೂ ಕೂಡ ಆ ಸದ್ಯದ ಮಟ್ಟಿಗೆ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಂತ ಸ್ಟೇಷನ್ ಹೆಡ್ ಆಫೀಸರ್ ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈ ಎಲ್ಲರನ್ನೂ ಕೂಡ ಈ ಒಂದು ವಿಚಾರಣೆಗೆ ಕರೆಯುವಂತ ಸಾಧ್ಯತೆಯನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡಬೇಕಾಗಿರುವಂತದ್ದು. ಇವತ್ತು ಸುಮಾರು 1.5 ಗಂಟೆಗಳ ದೂರದಲ್ಲಿದ್ದೇವೆ. ಉತ್ಖನನ ಆರಂಭ ಆಗೋದಕ್ಕೆ ಈಗಾಗಲೇ ಅಧಿಕಾರಿಗಳ ದಂಡು ಈಗಾಗಲೇ ಬೆಳ್ತಂಗಡಿಯ ವಿಶೇಷ ತನಿಖಾ ತಂಡದ ಕಚೇರಿಗೆ ಆಗಮಿಸ್ತಾ ಇರುವಂತದ್ದು. ನೋಡಬೇಕಾಗುತ್ತೆ ರಂಜಿತ್, ಇವತ್ತು ಯಾವ ರೀತಿಯ ಬೆಳವಣಿಗೆ ಆಗುತ್ತೆ, ಏನಾದ್ರೂ ಸಿಗುತ್ತಾ? ಒಂದು ವೇಳೆ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಅನಾಮಧೇಯ ವ್ಯಕ್ತಿ ಕ್ಲೇಮ್ ಮಾಡ್ತಾನೆ, ಆತನ ವಕೀಲರ ಮುಂದಿನ ಸ್ಟೆಪ್ ಏನಾಗಿರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ರಂಜಿತ್. ಓಕೆ ಅಭಿಷೇಕ್, ಹಂಗೆ ಲೈನಲ್ಲಿರಿ. ನಮ್ಮ ನಾಗೇಂದ್ರ ತಟದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 6ನೇ ದಿನದ ಉತ್ಖನನಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ.
ಸ್ನಾನಘಟ್ಟದ ಬಳಿಯ 11ನೇ ಸ್ಥಳದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. 11, 12, 13 ಗುರುತಿಸಿದಂತಹ ಈ ಸ್ಥಳಗಳಲ್ಲಿ ಇವತ್ತು ಶೋಧ ಮಾಡುವಂತ ಸಾಧ್ಯತೆ ಇದೆ. ಇವತ್ತು ನಿಗೂಢ ವ್ಯಕ್ತಿ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಂದಿನ ಶೋಧದಲ್ಲಿ ದೊಡ್ಡ ಸಾಕ್ಷ್ಯ ಸಿಗುತ್ತಾ? 10ರವರೆಗೂ ಕೂಡ ಆತ ಹೇಳಿದಂತ ಜಾಗದಲ್ಲಿ ಅಗೆದಾಗ ಕೇವಲ ಒಂದು ಜಾಗದಲ್ಲಿ ಮಾತ್ರ ಎಲುಬು ಪತ್ತೆಯಾಗಿತ್ತು. ಇನ್ನುಳಿದಂತೆ ಯಾವ ಜಾಗದಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ. ಇವತ್ತು 11, 12, 13 ಈ 3 ಸ್ಥಳಗಳನ್ನ ಗುರುತಿಸಿದ್ದಾರಲ್ಲ, ಆ 3 ಸ್ಥಳಗಳಲ್ಲಿ ಅಗೆದಾಗ ಏನಾದ್ರೂ ಸಿಕ್ಕಿದ್ರೆ ಇನ್ನಷ್ಟು ಈ ಪ್ರಕರಣಕ್ಕೆ ತಿರುವು ಸಿಕ್ಕಂಗಾಗುತ್ತೆ. ಆತ ಹೇಳಿದ್ದು ಸತ್ಯ ಅನ್ನೋದು ಸಾಬೀತಾಗುತ್ತೆ. ಸ್ಪಾಟ್ನಿಂದ ನಮ್ಮ ಪ್ರತಿನಿಧಿಗಳು ಇಬ್ಬರು, ನಮ್ಮ ಆಂಕರ್ ನಾಗೇಂದ್ರ ಬಾಬು ಹಾಗೆ ಸೀನಿಯರ್ ರಿಪೋರ್ಟರ್ ಅಭಿಷೇಕ್ ಇಬ್ಬರೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ನಾನು ಅಭಿಷೇಕ್ ಮಾತಾಡ್ತೀನಿ. ಅಭಿಷೇಕ್, ತಾವೀಗ ಯಾವ ಸ್ಪಾಟ್ನಲ್ಲಿದ್ದೀರಿ? ತಮಗಲ್ಲಿ ಕಾರ್ಯಾಚರಣೆ ಭಾಗವಾಗಿ ಅಲ್ಲಿ ಅಧಿಕಾರಿಗಳು, ಅಲ್ಲಿ ಸಿಬ್ಬಂದಿ ಯಾರ್ಯಾರಿದ್ದಾರೆ? ಎಷ್ಟು ಗಂಟೆಗೆ ಈ ಉತ್ಖನನ ಕಾರ್ಯ ಮತ್ತೆ ಆರಂಭ ಆಗುತ್ತೆ? ರಂಜಿತ್, ಈ ಸದ್ಯ ನಾನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸುತ್ತ ಇರುವಂತಹ ಎಸ್ಐಟಿ ಆಫೀಸ್ನ ಕಚೇರಿ ಆವರಣದಲ್ಲಿ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಈಗ 10:01 ಆಗಿರುವಂತದ್ದು. ಸುಮಾರು 10:45ರಿಂದ 11 ಗಂಟೆ ಒಳಗಡೆ ಈ ಅನಾಮಧೇಯ ವ್ಯಕ್ತಿ ತನ್ನ ವಕೀಲರ ಜೊತೆ ಇಲ್ಲಿಗೆ ಆಗಮಿಸ್ತಾನೆ. ಅಷ್ಟಲ್ಲಾಗಲೇ ಈಗ ದಯಾಮರ್ ಅವರು, ಐಪಿಎಸ್ ಅಧಿಕಾರಿಯಾದಂತಹ ದಯಾಮರ್ ಅವರು ಬಂದಿದ್ದಾರೆ. ಸೋಕೋ ಟೀಮ್ನ ಸಿಬ್ಬಂದಿ ಬಂದಿರುವಂತದ್ದು. ಈ ಸದ್ಯ ಮಟ್ಟಿಗೆ ಅಧಿಕಾರಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಒಂದಾದ್ಮೇಲೆ ಒಂದು ತಂಡ ಬರ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಅಧಿಕಾರಿಗಳ ತಂಡ ರೆಡಿ ಆಗುತ್ತೆ. ಸುಮಾರು 11 ಗಂಟೆ ವೇಳೆಗೆ ಇಲ್ಲಿಂದ ಹೊರಟರು ಕೂಡ 15 ಕಿಲೋಮೀಟರ್ ದೂರದಲ್ಲಿರುವಂತಹ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತಹ ಕಾಡಿನ ಪ್ರದೇಶಕ್ಕೆ ಈ ಒಂದು ತಂಡ ತಲುಪುತ್ತೆ. ಅದಾದ ನಂತರ ಒಂದು ಟೈಮ್ ಲೈನ್ ನೋಡೋದಾಯ್ತು ಅಂದ್ರೆ ಅರೌಂಡ್ 11:40 ವೇಳೆಗೆ ಉತ್ಖನನ ಕೆಲಸ ಪಾಯಿಂಟ್ ನಂಬರ್ 11, 12, 13ರಲ್ಲಿ ಇವತ್ತು ನಾವು ನಿರೀಕ್ಷೆ ಮಾಡಬೇಕಾಗಿರುವಂತದ್ದು. ಒಂದ್ ವೇಳೆ ಪಾಯಿಂಟ್ ನಂಬರ್ 11ರಲ್ಲೇ ಅಸ್ಥಿಪಂಜರದ ಕುರುಹು ಸಿಕ್ತು ಅಂದ್ರೆ ಇಡೀ ದಿನ ಅಲ್ಲಿಯೇ ಕಂಟಿನ್ಯೂ ಆಗುತ್ತೆ. ಇಲ್ಲವಾದಲ್ಲಿ 12 ಹಾಗೂ 13ಗೆ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುವಂತದ್ದು. ಎಲ್ಲವೂ ಕೂಡ ಈ 11, 12, 13 ಕೇವಲ 100 ಮೀಟರ್ಗಳ ಅಂತರದಲ್ಲಿ ಇರೋದ್ರಿಂದ ಇವತ್ತಿನ ಕಾರ್ಯಾಚರಣೆಗೆ ಒಂದಿಷ್ಟು ಮಳೆ ಅಡ್ಡಿ ಆದ್ರೂ ಕೂಡ ಇವತ್ತು ಅಥವಾ ನಾಳೆ ಒಳಗಡೆ ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸಬೇಕು ಅಂತ ಎಸ್ಐಟಿ ಈಗಾಗಲೇ ನಿರ್ಧಾರ ಮಾಡಿರುವಂತದ್ದು. ಒಂದು ವೇಳೆ 13 ಅಂದ್ರೆ 11ರಿಂದ 13ನೇ ಪಾಯಿಂಟ್ ಅಲ್ಲೂ ಕೂಡ ಅಸ್ಥಿಪಂಜರ ಸಿಗದೆ ಹೋದಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅದಾದ ನಂತರ ಈತನನ್ನ ನಾರ್ಕೋ ಅನಾಲಿಸಿಸ್ ಆಗಿರಬಹುದು, ಬ್ರೈನ್ ಮ್ಯಾಪಿಂಗ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಕಲ್ಲೇರಿಯ ಪ್ರಕರಣವನ್ನ ಆತ ಏನು ಮೆನ್ಷನ್ ಮಾಡಿದ ಪತ್ರದಲ್ಲಿ ಆ ಒಂದು ಪಾಯಿಂಟ್ ನಲ್ಲೂ ಕೂಡ ಎಕ್ಸ್ಕವೇಟ್ ಮಾಡೋದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅಧಿಕಾರಿಗಳು ಈ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಅಲ್ಲೂ ಕೂಡ ಎಕ್ಸ್ಕವೇಟ್ ಮಾಡುವಂತ ನಿರೀಕ್ಷೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ಹೊಂದಿರುವಂತದ್ದು. ಯಾವಾಗ ಪಾಯಿಂಟ್ ನಂಬರ್ 1ರಿಂದ 10ರವರೆಗೂ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಈ ಒಂದು ಅಸ್ಥಿಪಂಜರಾದ ಕುರುಹುಗಳು